ಏನೇ ಬರಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾನು ಆರಾಮಿದ್ದೀನಿ. ಬರೀ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಟೈಮ್ 10 ಗಂಟೆ ಆಗೈತಿ. ಸಾರಿ, 11 ಗಂಟೆ ಆಗೈತಿ. ನಾನು ಎದ್ದಿದ್ದು ಲೇಟು, ಸೊ ಟೈಮಾಗಿ ಗೊತ್ತಾಗಿಲ್ಲ. ನೋಡ್ರಿ ಎಷ್ಟು ಶೆಕೆ ಐತೆ ನಮ್ಮ ಮನೆ. ಫುಲ್ ಶೆಕೆ. ನಮ್ಮ ಮಮ್ಮಿ ಮನೆ. ಓಕೆ, ಇವಾಗ ದೋಸೆ ಮಾಡತ್ತೀನಿ. ನೋಡ್ರಿ, ಹಂಚು ಕಾಯಕ್ಕಿಟ್ಟೀನಿ. ದೋಸೆ ಮಾಡಿದ್ವಿ ಇವತ್ತು. ಸೊ ಅದಕ್ಕೆ ಬರೀ ದೋಸೆ ಹಾಕೋಣಂತ ನಾಷ್ಟ ಮಾಡಿ ನಿಮ್ಮ ಜೊತೆ ಒಂದು ಹೇರ್ ಪ್ಯಾಕ್ ಅಲ್ಲ, ಹೇರ್ ಆಯಿಲ್ನ ರೆಡಿ ಮಾಡೋದು ತೋರಿಸ್ಕೊಡ್ತೀನಿ. ಸೊ ಮಸ್ತ್ ಅಂದ್ರೆ ಮಸ್ತ್ ಐತಿ. ಸೊ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಫೈನಲ್ ಕೊನೆ ತನಕನೂ ವಿಡಿಯೋ ನೋಡಿರಿ. ಇಲ್ಲಿ ಉಡಾಳಿ ಬಂದು ನೋಡ್ರಿ. ಇಲ್ಲೇ ಟೊಮೊಟೊ ಎಲ್ಲ ಕೆಳಗೋಗಾಕತ್ಲ ನೋಡ್ರಿ. ಇಲ್ಲೇ ಉಡಾಳಿ. ನಾನು ಇಲ್ಲಿ ದೋಸೆ ಹಾಕತ್ತೀನಿ ಫ್ರೆಂಡ್ಸ್. ದೋಸೆ ತಿಂದ್ಬಿಟ್ಟು ಇವಾಗ ಹೇರ್ ಆಯಿಲ್ನ ಪ್ರಿಪೇರ್ ಮಾಡಬೇಕು. ಇದು ನಾನು ಆವಾಗವಾಗ ಪ್ರಿಪೇರ್ ಮಾಡ್ತಿದ್ದೆ, ಬಟ್ ನಮ್ಮದು ಹಸ್ಬೆಂಡ್ ಮನೆಯೊಳಗೆ ಟೈಮ್ ಸಿಗೋಂಗಿಲ್ಲ ನಂಗೆ. ಎಲ್ಲಿ ಪ್ರಿಪೇರ್ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ. ಬಟ್ ಇಲ್ಲಿ ನಾನು ಮಾಡ್ತೀನಿ. ಇವಾಗ ನೋಡಿ ತೋರಿಸ್ತೀನಿ ನಿಮಗೆ. ಹೇಳಿದ್ನಲ್ಲ ಫ್ರೆಂಡ್ಸ್, ಒಂದು ಹೇರ್ ಆಯಿಲ್ ಹೆಂಗೆ ರೆಡಿ ಮಾಡ್ತೀನಿ ತೋರಿಸ್ತೀನಿ ಬರ್ರಿ ಅಂತಂದು. ಸೊ ಲಾಂಗ್ ಹೇರ್ ಅಂದರೆ ಯಾರಿಗೆಲ್ಲ ಇಷ್ಟ ಇರೋಂಗಿಲ್ಲ ಹೇಳ್ರಿ. ಸೊ ಎಲ್ಲರಿಗೂ ಇಷ್ಟ ಇರ್ತೈತಿ. ಸೌಂಡ್ ಕಮ್ಮಿ ಮಾಡ. ಸೊ ಎಲ್ಲರಿಗೂ ಲಾಂಗ್ ಹೇರ್ ಅಂದರೆ ಇಷ್ಟ ಇರ್ತೈತಿ. ಸೊ ನನಗೂ ಇಷ್ಟ. ನೋಡ್ತಾ ಇರ್ಬೋದು, ನನ್ನ ಕೂದಲು ಇಷ್ಟಿದ್ವು. ಫಸ್ಟ್ ಇನ್ನೂ ಲಾಂಗ್ ಇದ್ವು, ಬಟ್ ನನಗೆ ಹೇರ್ ಕೂದಲ ಮೇಂಟೈನ್ ಮಾಡೋಕ್ಕಾಗಂಗಿಲ್ಲ ಅಂತಂದು ನಾನು ಕಟ್ ಮಾಡಿಸಿ ಭಾಳ ದಿನ ಆಗಿಲ್ಲ, ಒಂದು 3-4 ತಿಂಗಳು ಆಗಿರ್ಬೋದು. ಮತ್ತು ಇಷ್ಟು ಉದ್ದ ಬಂದವು. ನೋಡ್ತಾ ಇರ್ಬೋದು ನೀವು. ಥಿಕ್ಕಾಗಿ ಅದಾವು ಮತ್ತು ಬ್ಲ್ಯಾಕ್ ಅದಾವು. ನಾನು ಯಾವುದೋ ಬೇರೆ ಕಲರ್ ಏನೂ ಯೂಸ್ ಮಾಡೋದಿಲ್ಲ ಫ್ರೆಂಡ್ಸ್. ನ್ಯಾಚುರಲ್ಲಾಗಿನ ನನ್ನ ಕೂದಲು ಇರೋದು ಹಿಂಗೆ. ಬಟ್ ಅದಕ್ಕೆ ನಾನು ವೀಕ್ಲಿ 1 ಸತಿ 2 ಸತಿ ಅಷ್ಟು ನಾನು ತೋರಿಸ್ಕೊಡ್ತೀನಲ್ಲ, ಈ ಆಯಿಲ್ನ ಯೂಸ್ ಮಾಡ್ತೀನಿ. ಅದಕ್ಕಿಂತ ಮುಂಚೆಗೆ ಜಾಸ್ತಿ ಏನು ಯೂಸ್ ಮಾಡ್ತಿರ್ಲಿಲ್ಲ. ಮಕ್ಕಳ ಆದಮೇಲೆ ನಾನು ಸ್ವಲ್ಪ ಇದೆಲ್ಲ ಕೂದಲು ಏನದು ಹೇರ್ ಕೇರ್ ಮಾಡೋದು ಬಿಟ್ಬಿಟ್ಟೀನಿ. ಸೊ ಬರೀ ತಡ ಮಾಡೋದು ಬೇಡ, ಇನ್ನೂ ವೇಟ್ ಮಾಡೋದು ಬೇಡ. ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫಸ್ಟ್ ನನಗೆ ಇದಕ್ಕೆ ಬೇಕಾಗಿರೋದು ಪ್ಯೂರ್ ಕೊಕೊನಟ್ ಆಯಿಲ್. ನಾನು ಯಾವುದು ಯೂಸ್ ಮಾಡೋ ತಲೆಯಲ್ಲಿ ಪ್ಯೂರ್ ಪ್ಯಾರಾಚೂಟ್ ಅವ್ರದ್ದು ಕೊಕೊನಟ್ ಆಯಿಲ್ ಇದನ್ನು ಯೂಸ್ ಮಾಡ್ತೀನಿ. ಬೇರೆ ಏನೂ ಯೂಸ್ ಮಾಡೋಂಗಿಲ್ಲ. ಸೊ ಇದಕ್ಕೇನೇನು ಬೇಕಂತಂದ್ರೆ, ನಾನು 2 ದಾಸವಾಳ ಹೂವು ತೊಗೊಂಡೇನಿ ನೋಡಿರಿ. ನಿಮ್ಗೆ ಬೇಕಂದ್ರೆ ಇನ್ನೊಂದು 2 ಹಾಕೋಬೋದು ನೀವು. ನಾನು 2 ಅಷ್ಟೇ ತೊಗೊಂಡೇನಿ. ಮತ್ತು 2 ಸಣ್ಣ ಸೈಜಿನೂ ಈರುಳ್ಳಿ ತೊಗೊಂಡೇನಿ. ಈ ರೀತಿ ಇಷ್ಟು ಕಟ್ ಮಾಡ್ಕೊಂಡೇನಿ, ಭಾಳ ದೊಡ್ಡನೂ ಅಲ್ಲ. ಆಮೇಲೆ ಮೆಂತ್ಯ ಕಾಳು ಇಷ್ಟು ತೊಗೊಂಡೇನಿ. ಆಮೇಲೆ ಕರ್ಬೇವಿನ ಕಡ್ಡಿ ಒಂದು 4 ಕರ್ಬೇವಿನ ಕಡ್ಡಿ ತೊಗೊಂಡೇನಿ. ಇದನ್ನೆಲ್ಲ ಇವಾಗ ನಾನು ಈ ಪ್ಯಾರಾಶೂಟ್ ಆಯಿಲ್ ಏನು ತೋರಿಸಿದ್ನಲ್ಲ ಫ್ರೆಂಡ್ಸ್, ಈ ಆಯಿಲ್ ಒಳಗೆ ನಾನು ಹಾಕಿ ಬಿಸಿ ಮಾಡ್ತೀನಿ. ಇವಾಗ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತಂದು. ಈಗ ಸಿಂಪಲ್ಲಾಗಿ ಇದನ್ನೆಲ್ಲ ಹಾಕಿ ಒಂದು 10 to 15 ನಿಮಿಷ ನಾವು ಆ ಆಯಿಲ್ನ ಕುಕ್ ಮಾಡಿಬಿಟ್ರೆ ರೆಡಿ ಆಗಿಬಿಡ್ತೈತಿ. ನಮ್ಗೆ ಈ ದಾಸವಾಳ ಹೂವನ್ನು ಎಣ್ಣೆ ಒಳಗೆ ಕುದಿಸಿ ಹಚ್ಕೊಳ್ಳೋದ್ರಿಂದ ಕೂದಲು ಶೈನ್ ಆಗ್ತವೆ. ಈರುಳ್ಳಿನ ಕೊಬ್ಬರಿ ಎಣ್ಣೆ ಒಳಗೆ ಕುದಿಸಿ ಹಚ್ಕೊಳ್ಳೋದ್ರಿಂದ ಕೂದಲು ಉದ್ರೋದು, ಹೇರ್ ಫಾಲ್ ಆಗೋದು ಕಮ್ಮಿ ಆಗ್ತೈತಿ. ಸೊ ಎಲ್ಲದ್ರಲ್ಲೂ ಒಂದೊಂದು ಒಳ್ಳೆ ಬೆನಿಫಿಟ್ಸ್ ಅದಾವು. ಕರಿಬೇವು ಅಂತೂ ನಿಮಗೆ ಗೊತ್ತಿದ್ದೇ ಇರ್ತೈತಿ. ಕೂದಲು ಫುಲ್ ಸ್ಟ್ರಾಂಗ್ ಆಗಿ ಬರ್ತಾವೆ. ಸೊ ಒಂದು ಸತಿ ನಿಮ್ಮ ಕೂದಲು ಭಾಳ ಹೇರ್ ಫಾಲ್ ಆಗತ್ತೈತಪ್ಪ, ನಂಗೆ ಕೂದಲು ಬೆಳೆಯತ್ತಿಲ್ಲ ಅನ್ನೋರು ಇದನ್ನ ಟ್ರೈ ಮಾಡಿರಿ. ಖಂಡಿತವಾಗ್ಲೂ ಚಲೋ ಐತಿ ಇದ್ರ ರಿಸಲ್ಟ್. ಮತ್ತು ಬೇಬಿ ಹೇರ್ಸ್ ಏನಾದರೂ ಇದ್ರೆ ಅವನು ಗ್ರೋ ಆಗ್ತವೆ. ಸೊ ಬರ್ರಿ ಇವಾಗ ಇದಕ್ಕೆ ಕೊಕೊನಟ್ ಆಯಿಲ್ನ ಆ್ಯಡ್ ಮಾಡ್ತೀನಿ. ಅಷ್ಟು ಪ್ಯಾರಾಶೂಟ್ ಆಯಿಲ್ನ ಇದಕ್ಕೆ ಹಾಕಿದೆ ಫ್ರೆಂಡ್ಸ್. ಅದರಿಂದ 40 ರೂಪೀಸ್ದು ಸಿಗ್ತೈತಲ್ಲ, ಅದನ್ನು ಅಷ್ಟೂ ಹಾಕೀನಿ. ನಿಮಗೆ ಬೇಕಂದ್ರೆ ನೀವು ಜಾಸ್ತಿ ಕ್ವಾಂಟಿಟಿನೂ ಮಾಡಿ ಇಟ್ಕೋಬೋದು ಮನೆ ಒಳಗೆ. ಏನೂ ಆಗಂಗಿಲ್ಲ. ಇದು ಸ್ಟೋರ್ ಮಾಡಿ ಇಡ್ಬೋದು. ಇದು ಒಂದು ಸ್ವಲ್ಪ 1-2 ನಿಮಿಷ ಕುಕ್ ಆದಮೇಲೆ ನಾವು ಅದು ಏನೇನು ಐಟಮ್ಸ್ ಐತಲ್ಲ ಅದನ್ನೆಲ್ಲ ಇದಕ್ಕೆ ಹಾಕೊಂಡ್ಬಿಡೋಣ. ತಡ್ರಿ, ಇದೊಂದು 2 ನಿಮಿಷ ಇವಾಗ ಕುಕ್ ಆಗಲಿ. ಏನು ಗೊತ್ತಾ ಫ್ರೆಂಡ್ಸ್, ನೋಡಿರಿ ಈ ರೀತಿ ಕುದೇ ಆಗ್ತವೆ ಇವು ಫುಲ್ಲು. ನಾನು ಏನೇನು ಐಟಮ್ಸ್ ತೊಗೊಂಡಿದ್ನಲ್ಲ ಅವೆಲ್ಲ ಈ ರೀತಿ ಕಂಪ್ಲೀಟಾಗಿ ಇದು ಚಲೋ ತನಕ ಕುದ್ದು ಅದರದ್ದೆಲ್ಲ ಅಂಶ ಎಣ್ಣೆ ಒಳಗೆ ಸೇರ್ಕೋಬೇಕು. ಎಣ್ಣೆ ಕಲರ್ ಫುಲ್ ಚೇಂಜ್ ಆಗ್ತೈತಿ. ನಿಮ್ಗೆ ಕೊನೆ ತನಕ ವಿಡಿಯೋ ನೋಡಿರಿ, ನಮ್ಗೆ ಗೊತ್ತಾಗ್ತೈತಿ. ಸೊ ನಾವು ಸ್ಕೂಲ್ಗೆ ಹೋಗುವಾಗ ನಮ್ಗೆ ಸ್ಕೂಲ್ ಒಳಗೆ ಸ್ಟ್ರಿಕ್ಟಾಗಿ ಹೇಳ್ತಿದ್ರು 2 ಜಡೆ ಹಾಕ್ಕೊಂಡು ರಿಬ್ಬಿನ್ ಕಟ್ಕೊಂಡು ಮೇಲೆ ಕಟ್ಕೊಂಡು ಬರ್ರಿ ಅಂತಂದು. ಆವಾಗ ನನ್ನ ಕೂದಲು ಇನ್ನೂ ಸ್ಟ್ರಾಂಗ್ ಇದ್ವು, ಫುಲ್ ದಪ್ಪ ಇದ್ರು ನನ್ನ ಕೂದಲು. ಅವಾಗ್ಲಿಂದನೇ ಕೇಳ್ತಿದ್ರು ನಮ್ಗೆ, ಏನು ಹಚ್ಕೊತೀರಿ ನೀವು, ಏನು ಹಚ್ಕೋತೀರಿ ಅಂತಂದು. ಬಟ್ ನಾವು ಅವಾಗ ನಿಜವಾಗ್ಲೂ ಟು ಬಿ ಫ್ರ್ಯಾಂಕ್ ನಾನೇನೂ ಯೂಸ್ ಮಾಡ್ತಿದ್ದಿದ್ದಿಲ್ಲ. ಬರೀ ಕೊಬ್ಬರಿ ಎಣ್ಣೆ ಅಷ್ಟೇ ಒಮ್ಮೆ ಅವರ ತಲೆ ಹಿಕ್ಕಿ ಕಳಿಸ್ತಿದ್ರು ನಮಗೆ. ಬಟ್ ಕಾಲೇಜ್ಗೆ ಹೋಗುವಾಗೂ ಅಷ್ಟು ನಾನು ಏನು ಕೇರ್ ಮಾಡಿಲ್ಲ. ಹೇರ್ ಕೇರ್, ಸ್ಕಿನ್ ಕೇರ್ ಅದು ಇದೆ ಸುಡ್ಗಾಡು ಏನೂ ಮಾಡಿಲ್ಲ. ಈಗ ನೋಡಿರಿ ಇಷ್ಟು ಕುದ್ದ ಮೇಲೆ ಈ ಕಲರ್ ಚೇಂಜ್ ಆಯ್ತದ.
ಇತ್ತೀಚೆಗೆ ಆಫ್ಟರ್ ಡೆಲಿವರಿ ಆದಮೇಲೆ ಮದುವೆ ಆದಮೇಲೆ ನಾನು ಏನೂ ಕೇರ್ ಮಾಡ್ಕೊಂಡಿಲ್ಲ. ಆದರೆ ಫಸ್ಟ್ ಮಗು ಆದಮೇಲೆ ನನ್ನ ಕೂದಲು ಭಾಳ ಉದ್ರಕ್ಕೆ ಸ್ಟಾರ್ಟ್ ಆದವು. ಮಗು ಆದಮೇಲೆ ನಿಜವಾಗ್ಲೂ ಗೊತ್ತೈತಲ್ಲ ಭಾಳ ಅಂದ್ರೆ ಭಾಳ ಉದ್ರಕ್ಕೆ ಸ್ಟಾರ್ಟ್ ಆದವು. ಆಮೇಲಿಂದ ನಾನು ಅವಾಗವಾಗ ಇದನ್ನು ಆಯಿಲ್ನ ಅಪ್ಲೈ ಮಾಡ್ಕೊತಿದ್ದೆ. ಆಮೇಲೆ ಮತ್ತು ನನಗೆ ಚಲೋ ತಂಗ ರಿಸಲ್ಟ್ ಗೊತ್ತಾಯ್ತು, ಇದ್ರದ್ದು ಗ್ರೋ ಆಗಾಕತ್ತವ ಕೂದಲು. ಸೊ ಆವಾಗ ಸ್ವಲ್ಪ ಸಮಾಧಾನ ಆಯಿತು. ಹೆಣ್ಮಕ್ಳಿಗೆ ಕೂದಲು ಇದ್ರೇ ಚೆಂದಾಗಿ ಜಡೆ ಹಾಕ್ಕೊಂಡು ಹೇರ್ ಸ್ಟೈಲ್ ಎಲ್ಲ ಮಾಡ್ಕೋಬೋದು. ಸೊ ಎಲ್ಲರಿಗೂ ಆಸೆ ಇರ್ತೈತಲ್ಲ, ನನಗೂ ಕೂದಲು ಚಲೋ ಇರಬೇಕಂತಂದು. ಸೊ ಅದಕ್ಕೆ ನೋಡಿರಿ, ಹಿಂಗೆ ನಾವು ಒಂದು ಬಾಟಲ್ ಒಳಗೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಇಷ್ಟೇ ನೋಡಿರಿ, ಈಸಿ ಐತಿ, ಫುಲ್ ಈಸಿ ಮೆಥಡ್ ಒಳಗೆ ಹೇಳ್ಕೊಟ್ಟೇನಿ. ಹಿಂಗೆ ಟ್ರೈ ಮಾಡಿರಿ ಮನೆಯೊಳಗೆ. ವೀಕ್ಲಿ ಒಂದು 3 ಟೈಮ್ಸ್ ತಲೆಗೆ ಚೆಂದಾಗಿ ಎಣ್ಣೆ ಹಚ್ಕೊಂಡು ಫುಲ್ ಸ್ಕ್ಯಾಲ್ಪ್ಗೆ ಮಸಾಜ್ ಮಾಡಿಕೊಂಡು 1 ಡೇ ಅಥವಾ 2 ಡೇಸ್ ಬಿಟ್ಟು ನೀವು ಹೇರ್ ವಾಶ್ ಮಾಡ್ಕೋಬೋದು. ಇಲ್ವಾ ನೆಕ್ಸ್ಟ್ ಡೇನ ನೀವು ಮಾಡ್ಕೋಬೋದು. ನೈಟೆಲ್ಲ ಅಪ್ಲೈ ಮಾಡಿಕೊಂಡು ನೆಕ್ಸ್ಟ್ ಡೇನೇ ನೀವು ಹೇರ್ ವಾಶ್ ಮಾಡ್ಕೋಬೋದು. ಇಷ್ಟ ನೋಡಿರಿ, ಈಸಿ ಐತಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಹಂಗೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮತ್ತು ಇಲ್ಲಿ ನಾನು ಫೀಡಿಂಗ್ ಗೌನ್ಸ್ ತೊಗೊಂಡಿದ್ದೆ. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಇನ್ಸ್ಟಾಗ್ರಾಮ್ ಒಳಗೂ ನಾನು ಅಪ್ಲೋಡ್ ಮಾಡಿದ್ದೆ. ಸೊ ಇಲ್ಲೂ ಯಾರಾದರೂ ನನ್ನ ಮಾಮ್ಸ್ ಅಥವಾ ಪ್ರೆಗ್ನೆನ್ಸಿ ಇರೋರು, ನ್ಯೂ ಮಾಮ್ಸ್ ಯಾರಾದರೂ ವಿಡಿಯೋ ನೋಡಿದ್ರೆ ಅವ್ರಿಗೂ ಹೆಲ್ಪ್ ಆಗಲಿ ಅಂತಂದರೆ ಇಲ್ಲೂ ತೋರ್ಸಾತೀನಿ. ನಿಜವಾಗ್ಲೂ ಕ್ವಾಲಿಟಿ ಅಂತೂ ಆಸಮ್ ಇದ್ದು. ಜಸ್ಟ್ 300 ಒಳಗೆ ನಿಮ್ಗೆ ಈ ಗೌನ್ಸ್ ಸಿಗ್ತಾವೆ. ಈ ಗೌನ್ ನಿಮ್ಗೆ 320 ರೂಪೀಸ್ ಆಗೈತಿ. ಅದು ಇನ್ನೊಂದು ಬಾಂದಿನಿ ತೋರಿಸಿದ್ನಲ್ಲ, ಅದು 250 260 ಕೊಟ್ಟಿದ್ದೆ. ಅಷ್ಟೇ ಐತಿ. ನಿಮ್ಗೆ ಇದ್ರದ್ದು ಲಿಂಕ್ಸ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ, ಅಥವಾ ನೀವು ಕಾಮೆಂಟ್ ಒಳಗೆ ಲಿಂಕ್ ಅಂತ ಕಾಮೆಂಟ್ ಮಾಡಿ. ಡಿಸ್ಕ್ರಿಪ್ಷನ್ ಒಳಗೆ ನಾನು ಲಿಂಕ್ನ ಅಟ್ಯಾಚ್ ಮಾಡಿರ್ತೀನಿ. ನಿಮ್ಗೆ ಇಷ್ಟ ಆದರೆ ನೀವು ಬೈ ಮಾಡಬಹುದು. ಸೊ ಕಂಫರ್ಟಬಲ್ ಅನ್ನಿಸ್ತಾವೆ. ಎಲ್ಲಾದರೂ ಹೊರಗಡೆ ಹೋಗುವಾಗ ಹಾಕ್ಕೊಂಡ್ರೆ ನಿಮಗೆ ಜಿಪ್ ಕೊಟ್ಟಿರ್ತಾರೆ. ಸೊ ಆರಾಮಾಗಿ ನೀವು ಜಿಪ್ ತೆಗೆದು ಮಗುವಿಗೆ ಫೀಡಿಂಗ್ ಮಾಡಿಸ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.